ಕುಮಟಾ ತಾಲೂಕಿನ ದಾರೇಶ್ವರದ ಶ್ರೀ ಲಕ್ಷ್ಮೀನರಸಿಂಹ ಗೋಪಾಲಕೃಷ್ಣ ಸ್ವಾಮಿ ನಾಗತೀರ್ಥ ದೇವಾಲಯದ ಆವರಣದಲ್ಲಿದ್ದ 1 ಗುಂಟೆ ಜಾಗವನ್ನು ಮಾಲೀಕರಾದ ಜಯರಾಮ್ ಮಾಣಿ ಶಾನ್ಭಾಗ್ ಅವರು ದಾನ ನೀಡುವ ಮೂಲಕ ಧಾರ್ಮಿಕ ಶ್ರದ್ಧಾಭಾವ ಮೆರೆದರು. ಶ್ರೀ ಲಕ್ಷ್ಮೀನರಸಿಂಹ ಗೋಪಾಲಕೃಷ್ಣ ಸ್ವಾಮಿ ನಾಗತೀರ್ಥ ದೇವಾಲಯದ ಆವರಣದಲ್ಲಿ ಜಯರಾಮ ಮಾಣಿ ಶಾನ್ಭಾಗ್ ಅವರ ಮಾಲೀಕತ್ವ ಕೂಜಳ್ಳಿ ಹೋಬಳಿಯ ಮಠ ಗ್ರಾಮ ಸರ್ವೆ ನಂಬರ್ 80 ಹಿಸ್ಸಾ 6 ಕ್ಷೇತ್ರ 1/5 ಗುಂಟೆ ಜಾಗವನ್ನ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಹೆಸರಿಗೆ ನೋಂದಣಿ ಮಾಡಿಸಿ ದಾನಪತ್ರವನ್ನ ಸಮಿತಿಯ ಅಧ್ಯಕ್ಷರಾದ ನಾಗರಾಜ ಜೋಶಿ ಅವರಿಗೆ ಶ್ರೀದೇವರು ಸಮಕ್ಷಮ ಸಮಿತಿಯ ಸದಸ್ಯರು ಸೇರಿದ ಊರ ಗಣ್ಯರ ಎದುರಿನಲ್ಲಿ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಜಯರಾಮ ಮಾಣಿ ಶಾನ್ಭಾಗ್ ಹಾಗೂ ಅವರ ಕುಟುಂಬದವರು ದೇವಾಲಯದ ಅಭಿವೃದ್ಧಿ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವ ಅವರ ಸೇವಾ ಮನೋಭಾವವನ್ನು ನೆನೆಯುತ್ತಾ ಜೈ ರಾಮ ಶಾನ್ಭಾಗ್ ದಂಪತಿಯನ್ನ ಶ್ರೀದೇವರ ಸಮ್ಮುಖದಲ್ಲಿ ಸಿರಿಮುಡಿ ಗಂಧ ಪ್ರಸಾದ ನೀಡಿ ಶಾಲು ಹೊದಿಸಿ ಗೌರವಿಸಲಾಯಿತು. ಅವರ ಸೇವಾ ಮನೋಭಾವ ಸಹಾಯ ಸಹಕಾರ ಮುಂದಿನ ದಿನಗಳಲ್ಲೂ ಹೀಗೆ ಮುಂದುವರಿಯಲಿ ಎಂದು ಆಶಿಸುತ್ತಾ ಅವರ ಕುಟುಂಬದ ಎಲ್ಲಾ ಸದಸ್ಯರಿಗೂ ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧಿಯನ್ನು ಶ್ರೀದೇವರು ಕರುಣಿಸಲಿ ಎಂದು ಹಾರೈಸಿ ಸಮಸ್ತ ನಾಗರಿಕರ ಸಮ್ಮುಖದಲ್ಲಿ ಗೌರವಪೂರ್ವಕವಾಗಿ ಕೃತಜ್ಞತಾ ಪತ್ರವನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಸುಬ್ರಹ್ಮಣ್ಯ ಭಟ್, ಜಿಪಿ ಭಟ್, ಸುರೇಶ್ ನಾಯ್ಕ್, ನಾಗೇಶ್ ನಾಯ್ಕ್, ನಾರಾಯಣ್ ನಾಯ್ಕ್, ಮಹಾಬಲೇಶ್ವರ ನಾಯ್ಕ್, ಉತ್ತಮ ನಾಯ್ಕ್, ಶ್ರೀಪಾದ್ ಭಟ್, ಇಬ್ರಾಹಿಂ ಭಟ್, ಶ್ರೀ ದೇವಾಲಯದ ಅರ್ಚಕರು, ಭಜನಾ ಮಂಡಳಿಯ ಸದಸ್ಯರು ಹಾಗೂ ಸದಸ್ಯರು ಊರ ನಾಗರಿಕರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.